ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸುಮಾರು ದಿನ ಆಗೋಯ್ತು ವಿಡಿಯೋನ ಅಪ್ಲೋಡ್ ಮಾಡಿ, ಹತ್ತಿರ ಒಂದು 10 ದಿನ 11 ದಿನ ಆಯಿತು ವಿಡಿಯೋ ನೋಡಿ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಅದೆಲ್ಲ ರೀಸನ್ ಎಲ್ಲ ಬೇಡ. ಸೊ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ತಾರೀಕು ಬಂದು 14ನೇ ತಾರೀಕು, ಟೈಮು 8:50 ರಾತ್ರಿ, ಆಯಿತಾ? 14ನೇ ತಾರೀಕು ರಾತ್ರಿ 8:50 ಟೈಮು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಏನಿರುತ್ತೆ ಅಂತ ಹೇಳಿದ್ರೆ, ಎಲ್ಲ ಆ್ಯಪು ಗೈಸ್ ಒಂದಂತಲ್ಲ, ಎಲ್ಲ ಆ್ಯಪ್ನು ಆನ್ ಮಾಡಿಕೊಂಡು ಡ್ಯೂಟಿ ಮಾಡೋಣ. ಸೊ ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಡ್ಯೂಟಿ ಆಗುತ್ತೆ, ಯಾವ ಆ್ಯಪಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ಮತ್ತು ಯಾವ ಆ್ಯಪಲ್ಲಿ ಅಮೌಂಟು ಅಂದರೆ ರೇಟ್ ಚೆನ್ನಾಗಿ ಕೊಡ್ತಾನೆ ಏನೇ ಇರ್ತ ಅನ್ನೋದು. ಸೊ ಈ ಒಂದು ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಈ ಒಂದು ವಿಡಿಯೋದಲ್ಲಿ. ನಮ್ಮ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಚಾನಲ್ನ ಹೊಸದಾಗಿ ಏನಾದರೂ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಹಾಗೆಯೇ ನಿಮಗೆ ಕಮೆಂಟ್ ಮಾಡ್ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಒಂದು ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಓಕೆನಾ? ಸೊ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ, ಸೊ ಹೈಪ್ ಅನ್ನೋದನ್ನು ನೀವು ಹೈಪ್ ಆಪ್ಷನಲ್ಲಿ ಹೈಪ್ ಕೊಡೋದನ್ನು ಮರಿಬೇಡಿ. ಸೊ ಅದನ್ನು ಕೊಡೋದ್ರಿಂದ ಏನಂತಂದರೆ ಇನ್ನೊಂದಷ್ಟು ಜನಕ್ಕೆ, ಜಾಸ್ತಿ ಜನಕ್ಕೆ ಈ ಒಂದು ವಿಡಿಯೋ ಬಂದ್ಬಿಟ್ಟು ರೀಚ್ ಆಗುತ್ತೆ. ಇನ್ನು ಬಂದ್ಬಿಟ್ಟು ಓಲಾದಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಫೀಸ್ ನೆನ್ನೆ ಡ್ಯೂಟಿ ಮಾಡಿದೆ, ಬಟ್ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕರೆಕ್ಟಾಗಿ ಕೇಳಿಸಿಲ್ಲ ಅಂದರೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಸೊ ಮದುವೆಗೆ ಮೈಸೂರು ಮಡಿಕೇರಿ ಎಲ್ಲ ಹೋಗಿ ಬಂದಿದ್ದರಿಂದ ಸ್ವಲ್ಪ ನೀರೆಲ್ಲ ಚೇಂಜಸ್ ಆಗಿಬಿಟ್ಟಿದೆ ಜಾಸ್ತಿ. ಸೊ ಮದುವೆ ಇದ್ದಿದ್ದರಿಂದ ಒಂದಷ್ಟು ಕಮಿಟ್ಮೆಂಟ್ಗಳೆಲ್ಲ ಚಿತ್ರಣಗಳಾಗ್ಬಿಟ್ಟೈತೆ, ಆಯಿತಾ? ಏನು ಕಮಿಟ್ಮೆಂಟ್ ಇತ್ತು ಈ ಮಂತ್ದು, ಏನಕ್ಕಂದರೆ 1ನೇ ತಾರೀಕಿನ 15ನೇ ತಾರೀಕು ತನಕ ನನಗೆ ಹೆವಿ ಕಮಿಟ್ಮೆಂಟ್, ಲೈನಾಗಿ ಕಮಿಟ್ಮೆಂಟ್ಗಳೆಲ್ಲನೂ ಕೂಡ ಲೈನಾಗಿರುತ್ತೆ. 1ನೇ ತಾರೀಕಿನ 15ನೇ ತಾರೀಕು ತನಕ ನಂಗೆ ಫ್ರೀನೇ ಇರಲ್ಲ. ಲೈನ್ ಒಂದಾದ್ಮೇಲೆ ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಬಟ್ ಮದುವೆ ಇದ್ದಿದ್ದ ರೀಸನ್ 4ನೇ ತಾರೀಕು ಹೊರಟಿದ್ದು ನಾವು. 4, 5, 6, 7, 8 ಅದರ 9ನೇ ತಾರೀಕು ತನಕ ಕೂಡ ಆಗಲಿಲ್ಲ ಮಾಡೋಕ್ಕೆ. ಅದರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಒಂದಷ್ಟು ಕಮಿಟ್ಮೆಂಟ್ಗಳಲ್ಲಿ. CNG ಹಾಕ್ಸ್ಕೊಂಡು ಹೋಗೋಣ. ಒಂದು 3 ಗಾಡಿ 4 ಗಾಡಿ ಇದೆ. ಟೈಮ್ ಕರೆಕ್ಟಾಗಿ 9 ಗಂಟೆ. ಸ್ನೇಹಿತರೆ, ಮೊದಲನೇ ಡ್ಯೂಟಿ ಒಂದು ಬಿದ್ದಿದೆ. ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇದೇ ಅಪಾರ್ಟ್ಮೆಂಟು. ಬಟ್ ಒಂದ್ಸಲ ಕಾಲ್ ಮಾಡೋಣ. ಊಬರಲ್ಲಿ ಬಿದ್ದಿರೋದು. ಕರೆಕ್ಟಾಗಿ 9:35ಕ್ಕೆ ಬಂದಿದೆ ಗೈಸ್ ಡ್ಯೂಟಿ. ಹಲೋ ಮೇಡಮ್, ಊಬರ್ M02 ಮೇಡಮ್, M02 ಓಕೆ ಬೈ M02 ಹಾಂ. ಮೊಬೈಲ್ ನಂಬರ್ हो गया? वो साइड में लगाना होगा. ಇದನ್ನು ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಗೈಸ್ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 1 hour ಆಗುತ್ತೆ ಅಂತ ಅಂದ್ಕೊಳ್ತೀನಿ. आगे करना पड़ेगा, दिख नहीं रहा. ಡ್ರಾಪ್ ಆಯಿತು ಮೊದಲನೇದು. ಇದು ಬಂದ್ಬಿಟ್ಟು 30 ಕಿಲೋಮೀಟ್ರು ಕರ್ಕೊಂಬಂದಿದ್ದೀನಿ. 440 ರೂಪಾಯಿ ಕ್ಯಾಶ್ ಕಲೆಕ್ಷನು. ನನಗೂ ಬಂದ್ಬಿಟ್ಟು 440 ರೂಪಾಯಿ ಕೊಟ್ಟಿದ್ದಾನೆ 30 ಕಿಲೋಮೀಟ್ರಿಗೆ ಊಬರಲ್ಲಿ. ಸೊ ಮೊದಲನೇ ಡ್ರಾಪ್ ಆಯಿತು. ನೋಡೋಣ ಯಾವ ಡ್ಯೂಟಿ ಕೊಡ್ತಾನೆ, ಹೆಂಗಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಟೈಮು 11 ಗಂಟೆ 8 ನಿಮಿಷ. ಸ್ನೇಹಿತರೆ, 2ನೇದು ಡ್ರಾಪ್ ಆಯಿತು ಟರ್ಮಿನಲ್ 1 ಏರ್ಪೋರ್ಟು ಊಬರಲ್ಲಿ, ಆಯಿತಾ? ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು. 629 ರೂಪಾಯಿನ ಕೊಟ್ಟಿದ್ದಾನೆ ಇಷ್ಟು ಕಿಲೋಮೀಟ್ರಿಗೆ. ಅದನ್ನು ಕೂಡ ಹಾಕಿರ್ತೀನಿ, ನೋಡ್ಕೊಳ್ತೀರ, ಆಯಿತಾ? ಸೊ ವರ್ಸ್ಟ್ ಆಗ್ಬಿಡೈತೆ ಅಂತ ಅಂದ್ಕೊಳ್ಳಿ. ಏನಕ್ಕಂತಂದರೆ ಸ್ಟಾಪ್ ಮಾಡಿದೆ ನಾನು ಲಾಸ್ಟ್ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಅವಾಗ ಅದಕ್ಕಿಂತ ಮುಂಚೆ ಕೊಡ್ತಿದ್ದ ಅಮೌಂಟೇ ನೈಟ್ ಹೊತ್ತು ಅಮೌಂಟ್ ಕಡಿಮೆ ಕಳ್ಸ್ಕೊಂಡ್ರೆ, ಇವಾಗ ಇನ್ನೂ ಕಮ್ಮಿ, ಆಯಿತಾ? ಇನ್ನೂ ಕಿತ್ತೋಗಿರೋ ಅಮೌಂಟ್ ಕೊಡ್ತಾವನೆ. ಇದು ಬರೀ 2ನೇ ಡ್ಯೂಟಿ ಆಗಿರೋದು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಒಂದು 3:15 ಆಗೈತಿ ಇವಾಗ ಡ್ರಾಪ್ ಮಾಡಿರೋದು. ಇದು 2ನೇ ಡ್ಯೂಟಿ, ಆಯಿತಾ? ಡ್ಯೂಟಿಗಳು ಕಡಿಮೆ, ಬಟ್ ಎಲ್ಲ ಮಿನಿ ಬುಕ್ಕಿಂಗ್ ಅಂದರೆ ಎಲ್ಲದರಲ್ಲೂ ಮಿನಿ ಆಫ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ
ಎಲ್ಲ ಮಿನಿ ಬುಕ್ಕಿಂಗ್ ಥರನೇ ಅಮೌಂಟ್ ಕೊಡ್ತಿರೋದು. ಹಂಗಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರೀಮ್ ಹೊಂಟೋಗ್ಬಿಡುತ್ತೆ ಗೈಸ್ ಕೋಲ್ಡು. ಆಗ್ತಾನೆ ಇಲ್ಲ ನನಗೆ ಮಾಡೋಕ್ಕೆ ಅಂತಂದರೆ ನಾವು ಮದುವೆಗೆ ಓಡಾಡಿದ್ದು ನಾನಂತಲ್ಲ, ಎಲ್ಲರೂ ಹುಷಾರು ತಪ್ಪಿದ್ದೀವಿ. ಮಕ್ಕಳು, ವೈಫು, ನಾನು ಎಲ್ಲರೂ ಲೈನಾಗಿ ಹುಷಾರು ತಪ್ಪಿಬಿಟ್ಟಿದ್ದೀವಿ. ಏನಕ್ಕಂದ್ರೆ ಒಂದು ಕಡೆ ಹೋಗಿದ್ದಿದ್ರೆ ಏನೋ ಒಂದು ಕಡೆ ನೀರು ಚೇಂಜ್ ಆಗಿದೆ ಅಂದರೆ ಏನೋ ಅನ್ಬೋದಿತ್ತು. ಬಟ್ ಈ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಒಂದು 2 ದಿನ ಆಲ್ಟಿದ್ದು, ತಿರ್ಗಿ ಅಲ್ಲಿಂದ ಮಡಿಕೇರಿಗೆ ಹೋಗಿ ಮದುವೆಗೆ ಅಲ್ಲೊಂದು 1 ದಿನ ಆಲ್ಟಿದ್ದು. ಸೊ 2 ಕಡೆ ನೀರು ಚೇಂಜ್ ಆಗ್ಬಿಟ್ಟು ಬೇಡ ಅನ್ಭವಿಸೋಕೆ ಆಗ್ತಿಲ್ಲ ಗೈಸ್ ನನ್ನ ಕೆಲವೊಂದು ಮಂತಂತೂ ಹೆವಿ ಫೈನಾನ್ಷಿಯಲಿ ಹೆವಿ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಟೆನ್ಷನ್ ತಲೆಯಲ್ಲಿ ಏನು ಟೆನ್ಷನ್ನು, ಹೆಲ್ತ್ ಸರಿಗಿಲ್ಲ ಅಂತಂದರೆ ನಮ್ಮ ಅಮ್ಮನಾಣಿಗೂ ಕೆಲಸ ಮಾಡೋಕ್ಕಾಗಲ್ಲ. ಅದು ಡ್ರೈವಿಂಗ್ ಫೀಲ್ಡಲ್ಲಂತೂ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ಆಯಿತಾ. ಇನ್ಫ್ಯಾಕ್ಟ್ ಹೇಳ್ತೀನಿ, ನಂದು EMI ಇದು ಕಾರ್ದು ಏನಿದೆ ಫಸ್ಟ್ EMI ಫಸ್ಟ್ ಟೈಮು ಚೆಕ್ ಬೌನ್ಸ್ ಮಾಡ್ಕೊಂಡಿದ್ದೀನಿ. ಚೆಕ್ ಬೌನ್ಸು ಈ ಲಾಸ್ಟ್ ಮಂತ್ ಕಟ್ಟಬೇಕಾಗಿದೆ ಬಂದ್ಬಿಟ್ಟು ಅದು ಚೆಕ್ ಬೌನ್ಸ್ ಆಗಿದೆ. ಅದೊಂದು ಕಟ್ಟಿಲ್ಲ, ಅದೊಂದು ತಲೆ ಯಾವಲ್ಲ ಇಲ್ಲ ರೀ. ಇಷ್ಟು ದಿನ ಏನು ಗಾಡಿ ತಗೊಂಡಾಗಿಂದ ಇಲ್ಲಿ ತನಕ ಏನು ಕರೆಕ್ಟಾಗಿ ಕಟ್ಕೊಂಡ್ಬಂದಿದ್ದೆ. ಸೊ ಇವಾಗ ಚೆಕ್ ಬೌನ್ಸ್ ಆಗಿರೋದು ಸಖತ್ ಬೇಜಾರಾಗುತ್ತೆ. ಬಂದ್ಬಿಟ್ಟು ಚೀಟಿ ಸಲ ನಾನು ಹೇಳುತ್ತಿರಲಿಲ್ಲ. ಈಗ ಮದುವೆ ಬಂದಿದ್ದ ರೀಸನಿಂದ ನೀವು ಈ ಥರ ಆಗೋಯ್ತು. ಚೀಟಿ ಬೇರೆ 10,000 ರೂಪಾಯಿ ಚೀಟಿ ಕಟ್ಟಬೇಕು ಆಯಿತಾ. 15ನೇ ತಾರೀಕು ಸಂಜೆ 7 ಗಂಟೆಗೆ ಚೀಟಿ ಇರೋದು. ಏನು ಮಾಡ್ತೀನಿ ಏನಂತಾನೆ ಗೊತ್ತಿಲ್ಲ. ಈಗ ಫಸ್ಟ್ ಚೀಟಿಗೆ ಹೊಂದಿಸ್ತಾ ಈಗ ಮಾಡ್ತಿರೋದೆಲ್ಲ ಪೂರ್ತಿ ಬಂದ್ಬಿಟ್ಟು ಚೀಟಿಗೆ ಹೊಂದಿಸ್ಬೇಕು ಇವಾಗ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12:15. ಟ್ರಿಪ್ಸ್ ಬಂದ್ಬಿಟ್ಟು ಇವಾಗ ಲಾಸ್ಟದೊಂದು ಓಲಾದ್ದು ಕರ್ಕೊಂಬಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಟರ್ಮಿನಲ್ 1 ಆಯಿತಾ. ಎಷ್ಟು ಅಂತ ಹೇಳಿದ್ರೆ 903 ರೂಪಾಯಿ ಕೊಟ್ಟಿದ್ದಾನೆ. ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಕ್ಯಾಲ್ಸಿಗೆ. ಹತ್ತತ್ರ 9:35ಗೆ ರಾತ್ರಿ ಫಸ್ಟ್ ಡ್ಯೂಟಿ ಬಿದ್ದಿತ್ತು. ಸೊ ಅವಾಗಿಂದ ಅಕೌಂಟ್ ಮಾಡ್ಕೊಂಡು ಅದತ್ರ ಒಂದೆಷ್ಟಾಯಿತು 14 ಅವರ್ ಲಾಗಿನ್ಗೆ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತಂದರೆ 3,522 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಅದು ಯಾಕೆ ನನಗೆ ಹಿಂಗೆ ಆಗತ್ತೋ ಗೈಸ್, ಏನು ಕತೆನೋ ಗೊತ್ತಿಲ್ಲ. ನನಗೆ ಹೆವಿ ಕಮಿಟ್ಮೆಂಟ್ ಇದ್ದಾಗ ಚೆನ್ನಾಗಿ ಮಾಡೋಣ ಅಂದ್ಕೊಂಡು ಬಂದಾಗ ಡ್ಯೂಟಿಗಳು ಬರೋಲ್ಲ. ನಾನು ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಬರ್ತೀನಿ. ಹೆವಿ ಟ್ರಾಫಿಕ್. ನನಗೇನು ಬೆಳಗ್ಗೆನ ಅಡ್ಜಸ್ಟ್ ಆಗಲ್ಲ ಗೈಸ್. ನನಗೆ ಸುಮಾರು ಜನ ಹೇಳ್ತೀರ ಬೆಳಗ್ಗೆ ಮಾಡಿರಿ ಅಂತ. ನಮ್ಮ ಅಮ್ಮನಾಣಿಗೂ ಬೆಳಗ್ಗೆ ಹೊತ್ತು ನನಗೆ ಅಡ್ಜಸ್ಟ್ ಆಗಲ್ಲ. ಏನಕ್ಕಂದರೆ ಬೆಳಗ್ಗೆ ಮಾಡಿ ಆ ಟ್ರಾಫಿಕ್ ಒಂದು ಡ್ಯೂಟಿ ಮಾಡಿ ಡ್ರಾಪ್ ಮಾಡೋದು ಬದಲು ನಾವು ರೇಟ್ ಕಡಿಮೆ ಆದರೆ ರಾತ್ರಿ ಹೊತ್ತು ಆರಾಮಾಗಿ ಒಂದೊಂದು ದಿನ ಡ್ಯೂಟಿ ಇರುತ್ತೆ, ಒಂದೊಂದು ಡ್ಯೂಟಿ ಇರಲ್ಲ ಅಷ್ಟೇ ರಾತ್ರಿ ಹೊತ್ತು. ಅದು ಬಿಟ್ಟರೆ ಆರಾಮಾಗಿ ಇಲ್ಲಿ ಒಂದು ಡ್ಯೂಟಿ ಮಾಡೋಬೋದು, ಅಲ್ಲಿ 2 ಡ್ಯೂಟಿ ಮಾಡ್ಕೊಳ್ಬೋದು ರಾತ್ರಿ ಹೊತ್ತೆ. ಸೊ ನಂಗೆ ಯಾಕೋ ಬೆಳಗ್ಗೆ ಹೊತ್ತೆ ಅಡ್ಜಸ್ಟ್ ಆಗಲ್ಲ ಗೈಸ್. ನನಗೆ 3,522 ರೂಪಾಯಿ ಆಗೈತೆ. ಎಷ್ಟು 14 ಅವರ್ಗೆ ಅಂತಂದ್ರೆ 14 ಅವರ್ ಲಾಗಿನ್ ಕೌಂಟು. ಯಾವುದಾದ್ರಲ್ಲಿ ಎಷ್ಟು ಅಂತ ಹೇಳಿದ್ರೆ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 3, 6, 5, 6 ಟೋಟಲ್ 6 ಟ್ರಿಪ್ಸ್ ಆಗೈತೆ ಆಯಿತಾ. ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಏರ್ಪೋರ್ಟಲ್ಲಿ ಒಂದು ಕೊಟ್ಟಿದ್ದಾನೆ ಪಿಕಪ್ ಓಲಾದಲ್ಲಿ. ಸೊ ಈಗ ಸದ್ಯಕ್ಕೆ ಡ್ಯೂಟಿ ಆಫ್ ಮಾಡಿಕೊಂಡು ನಿಮಗೆ ತೋರಿಸ್ಬಿಡ್ತೀನಿ ಯಾವುದಾದ್ರು ಎಷ್ಟೆಷ್ಟಾಗಿದೆ ಏನು ಅಂತ ಗಾಡಿ ಸಂಬಳ ನೋಡಿ. ಟೋಟಲ್ 6 ಟ್ರಿಪ್ಪು. ಓಲಾದಲ್ಲಿ 3 ಟ್ರಿಪ್ ಆಗೈತೆ ಆಯಿತಾ. ಸೊ ಓಲಾದಲ್ಲಿ ನೋಡ್ಬೋದು 3 ರೈಡ್ ಆಗಿರೋದು 1,773 ರೂಪಾಯಿ ಆಗೈತೆ ಇದು ಓಲಾದಲ್ಲಿ. ಆಮೇಲಿಂದ ಬಂದ್ಬಿಟ್ಟು ಇದು ಯಾವುದು ಊಬರು. ಸೊ ಊಬರಲ್ಲಿ ಬಂದ್ಬಿಟ್ಟು ಎಷ್ಟಾಗೈತೆ, ಐ ಥಿಂಕ್ ಊಬರಲ್ಲಿ 2 ಇರಬೇಕು ಅಂತ ಅಂದ್ಕೊಡ್ತೀನಿ ಮಾಡಿರೋದು. ಓಪನ್ ನೋಡ್ಬಿಡೋದು, ಓಪನ್ ಮಾಡಿ ನೋಡಿ. ಇದು ಫಸ್ಟ್ ಮಾಡಿದ್ದೆ ಊಬರಲ್ಲಿ 440 ರೂಪಾಯಿ 9:35 ಪಿಕ್ ಮಾಡಿದ್ರು ರಾತ್ರಿ ಆಯಿತಾ. ಊಬರಲ್ಲಿ 2 ಆಗೈತೆ 629, 441. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಮಾಡಿದ್ದು. ಅದು ಓಪನ್ ಮಾಡಿ ನೋಡೋಣ. ಸರಿ ನೋಡಿ 546 ರೂಪಾಯಿ ಇದರಲ್ಲಿ ಆಯಿತಾ. ಸೊ ಆಗಿರೋದು ಟೋಟಲ್ ಇಷ್ಟು ಸೇರಿದ್ರೆ ಬಂದ್ಬಿಟ್ಟು ಆಗ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿದೆ ಆಗಲೇ ನಿಮಗೆ ಕೌಂಟ್ ಮಾಡ್ಕೊಂಡಿದ್ದು 3,522. ಬಟ್ ಇದರಲ್ಲಿ ಒಂದು 170 ರೂಪಾಯಿ ಬರುತ್ತೆ. ಏನಕ್ಕಂದರೆ ಓಲಾದಲ್ಲಿ ಇನ್ಸೆಂಟಿವ್ 3 ಟ್ರಿಪ್ ಕಂಪ್ಲೀಟ್ ಮಾಡಿರೋದು ಇನ್ಸೆಂಟಿವ್ ಕೊಡ್ತಾನೆ. ಸೊ ಅದರದ್ದು ಬಂದ್ಬಿಟ್ಟು ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ 180 ರೂಪಾಯಿ ಇನ್ಸೆಂಟಿವ್ ಅರ್ನ್ ಮಾಡ್ಬಿಟ್ಟು 180 ರೂಪಾಯಿ ಬಂದೈತೆ 3 ಟ್ರಿಪ್ ಕಂಪ್ಲೀಟ್ ಆಗಿರೋದು.
ಅದನ್ನು ಆ್ಯಡ್ ಮಾಡಿಕೊಂಡ್ರೆ 180 ಸಾರಿ ಪ್ಲಸ್ 180 $3,702 ಇದು ಆಗಿರೋಂಥ ಅರ್ನಿಂಗ್ಸು. ನಮ್ಮ ಹಣೆ ಬರ ಸರಿಗಿರಲ್ಲ ನೋಡಿ. ನಮ್ಮ ಕೆರೆ ಒಂದೊಂದ್ಸಲ ನಮ್ಮ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಿರುವಾಗ ಹೆವಿ ಎಲ್ಲ ಬೇರೆ ಚೆನ್ನಾಗಿ ಅರ್ನಿಂಗ್ಸ್ ಆಗ್ಬಿಡುತ್ತೆ. ಚೆನ್ನಾಗಿ ಮಾಡೋಣ ಅಂತ ಬರ್ತೀವಿ, ನಾವು ರೆಡಿ ಇದ್ದಾಗ ಡ್ಯೂಟಿಗಳಾಗಲ್ಲ. ಇದರಲ್ಲಿ ಖರ್ಚು ತೆಗಿತೀನಿ ಅಂದರೆ ತಗೊಳ್ಳಿ, ಮಾಮೂಲಿ ಗೊತ್ತಿರುತ್ತಲ್ಲ ಊಬರ್ದು ಎಕ್ಸ್ಟ್ರಾ ಒಂದು ಓಲಾದ 99 ರುಪೀಸು, 2 ಊಬರ್ದು ಮತ್ತು ಇದ್ರದ್ದು ತೆಗೆದ್ಬಿಟ್ಟು CNG ತೆಗೀರಿ. ಗಾಡಿ ಕಿಲೋಮೀಟ್ರ್ ಹೇಳಿಲ್ಲಲ್ವಾ, ಪ್ರತಿ ಸಲ ಅದೇ ಮರ್ತ್ಬಿಡೋದು ಗಾಡಿ ಕಿಲೋಮೀಟ್ರ್ ಹೇಳೋದು. ಗಾಡಿ ಬಂದ್ಬಿಟ್ಟು ಗೈಸ್ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. 278 ಕಿಲೋಮೀಟ್ರ್ ಓಡೈತೆ, ಏನಕ್ಕೂ ಪ್ರಯೋಜನ ಇಲ್ಲ ಅರ್ನಿಂಗ್ಸ್ ಇದು.